ಎಂಟನೇ ಶ್ಲೋಕವನ್ನ ನೋಡೋಣ. ಯತ್ಪಾದ ಕಂಜರಜಸ ಪರಿಭೂಷಿತಾಂಗಾಹ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ತದ್ದರ್ಶನಂ ದುರಿತ ಕಾನನ ದಾವಭೂತಂ. ರಾಘವೇಂದ್ರ ತೀರ್ಥರ ಇಂತಹ ಭಕ್ತರ ದರ್ಶನವೇನೆ ನಮ್ಮ ಪಾಪವನ್ನು ಪರಿಹಾರ ಮಾಡತ್ತೆ ಅಂತಾದಾಗ, ಇನ್ನು ರಾಘವೇಂದ್ರ ತೀರ್ಥರ ದರ್ಶನ ನಮ್ಮ ಪಾಪಗಳನ್ನ ಪರಿಹಾರ ಮಾಡತ್ತೋ ಇಲ್ಲೋ ಅನ್ನುವ ಸಂಶಯಕ್ಕೂ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇವಂತಹ ಭಕ್ತರ ದರ್ಶನ? ಯತ್ ಪಾದ ಕಂಜ ರಜಸ ಪರಿಭೂಷಿತಾಂಗಾಹ, ಯತ್ ಯಾವ ರಾಘವೇಂದ್ರ ತೀರ್ಥರ ಪಾದ ಕಂಜ ರಜಸ, ಪಾದ ಕಂಜ ಅಂತಂದ್ರೆ ಪಾದಗಳೆಂಬ ಕಮಲಗಳು, ಪಾದ ಕಮಲಗಳ ಧೂಳಿನಿಂದ ಯಾರ ಶರೀರದ ಅವಯವಗಳು ಅಲಂಕೃತವಾಗಿದೆಯೋ, ಯಾರು ರಾಯರ ಮನೆಯ ಸೇವೆಯನ್ನು ಮಾಡಿದ್ದಾರೋ, ದೇವರ ಗರ್ಭಗೃಹದ ಸೇವೆಯನ್ನು ಮಾಡಿದ್ದಾರೋ, ರಾಯರಿಗೆ ಉರುಳು ಸೇವೆಯನ್ನು ಮಾಡಿದ್ದಾರೋ, ಆವಾಗ ರಾಯರ ಪಾದದ ಭಕ್ತರ ಮೈಧೂಳು ಅವರಿಗೆ ಅಂಟಿರುತ್ತೆ. ರಾಘವೇಂದ್ರ ತೀರ್ಥರ ಪಾದ ಕಮಲಗಳ ಧೂಳನ್ನ ಅಂಟಿಸಿಕೊಂಡಂತಹ ವ್ಯಕ್ತಿಗಳ ದರ್ಶನವೂ ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತೆ. ತತ್ಪಾದ ಪದ್ಮ ಪರಿಕೀರ್ತನ ಅದು ಮೂರನೇದು. ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ, ಪಾದ ಕಮಲಗಳೆಂಬಂತಹ ಪಾದಗಳು ಕಮಲದ ಹಾಗಿದೆ ರಾಘವೇಂದ್ರ ತೀರ್ಥರದ್ದು. ಅದರಲ್ಲಿ ದುಂಬಿಯಂತೆ ಮೈ ಮರೆತು ರಾಘವೇಂದ್ರ ತೀರ್ಥರ ಪಾದ ಕಮಲಗಳನ್ನ ಸ್ತೋತ್ರ ಮಾಡುವಂತಹ ಬಹಳವಾದ ಆಸಕ್ತಿ ಯಾರಿಗಿದೆಯೋ, ರಾಘವೇಂದ್ರ ತೀರ್ಥರ ದಿವ್ಯ ಸ್ತೋತ್ರ ಗಾನಗಳನ್ನ ಹಾಡುವಂತಹ ವ್ಯಕ್ತಿಗಳು ಯಾರಿದ್ದಾರೋ, ಯತ್ ಪಾದ ಪದ್ಮ, ಯತ್ ಯಾವ ರಾಘವೇಂದ್ರ ತೀರ್ಥರ ಪಾದ ಪದ್ಮ ಪಾದಗಳೆಂಬ ಕಮಲಗಳಲ್ಲಿ ಮಧುಪಾಯಿತ ಮಾನಸಾಹ, ಮಧುಪ ಅಂತಂದು ಹೇಳಿದ್ರೆ ಜೇನು ನೊಣಗಳು, ಜೇನು ನೊಣಗಳಂತೆ ಜೇನು ಹುಳುಗಳಂತೆ ಅದರಲ್ಲಿಯೇ ಲೀನರಾಗಿ ಬಿಟ್ಟಿದ್ದಾರೋ. ಜೇನು ಹುಳುಗಳು ಮಕರಂದವನ್ನು ಹೀರುವ ಸಂದರ್ಭದಲ್ಲಿ ಜಗತ್ತಿನ ಪರಿವೇ ಇಲ್ಲದೆ ಇರುವ ಹಾಗೆ ಅದರಲ್ಲಿ ಲೀನರಾದಂತೆ ಯಾವ ವ್ಯಕ್ತಿಗಳು ರಾಘವೇಂದ್ರ ತೀರ್ಥರ ಪಾದ ಕಮಲಗಳ ಸ್ತೋತ್ರವನ್ನು ಮಾಡ್ತಾ ತಮ್ಮನ್ನೇ ತಾವು ಮರೆತು ಬಿಟ್ಟಿರ್ತಾರೋ, ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚಃ, ಯಾರು ಮಾತನಾಡುವ ಪ್ರತಿಯೊಂದು ಸಂದರ್ಭದಲ್ಲೂ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸ್ತೋತ್ರವನ್ನೇ ಮಾಡ್ತಾ ಇರ್ತಾರೋ, ರಾಘವೇಂದ್ರ ತೀರ್ಥರ ಮಹಿಮೆಗಳನ್ನೇ ಕೊಂಡಾಡ್ತಾ ಇರ್ತಾರೋ, ರಾಘವೇಂದ್ರ ತೀರ್ಥರು ಬರೆದಂತಹ ಗ್ರಂಥಗಳ ಅಧ್ಯಯನವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೋ, ತಮ್ಮ ಮಾತುಗಳೆಲ್ಲ ರಾಘವೇಂದ್ರ ತೀರ್ಥರು ಬರೆದಂತಹ ಗ್ರಂಥಗಳ ಅಧ್ಯಯನಕ್ಕೋಸ್ಕರವಾಗಿಯೇ ಇದೆ ಅಂತ ಯಾರು ತೀರ್ಮಾನ ಮಾಡಿರ್ತಾರೋ, ಅದಕ್ಕೋಸ್ಕರವಾಗಿ ಜೀವನವನ್ನು ಯಾರು ಸವೆಸಿರ್ತಾರೋ, ಅಂತಹ ವ್ಯಕ್ತಿಗಳ ದರ್ಶನವೇ ದುರಿತ ಕಾನನ ದಾವಭೂತಂ. ದುರಿತ ಪಾಪಗಳೆಂಬ ಕಾನನ ಕಾಡಿಗೆ ದಾವಭೂತಂ ದಾವಾನಲದ ಹಾಗಿದೆ. ರಾಘವೇಂದ್ರ ತೀರ್ಥರ ಪಾದ ಸೇವೆಯನ್ನ ಮಾಡಿ ಆರಾಧನೆಯ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸೇವೆಯನ್ನ ಮಾಡಿಕೊಂಡು ದೇಹವೆಲ್ಲ ಅದರ ಪ್ರಭಾವದಿಂದಾಗಿ ಯಾರದ್ದು ಅಲಂಕೃತವಾಗಿದೆಯೋ, ಆ ಸೇವೆಯಿಂದ ಅಲಂಕೃತವಾಗಿದೆಯೋ,
ರಾಘವೇಂದ್ರ ತೀರ್ಥರ ಪಾದ ಕಮಲಗಳನ್ನ ಹೊಗಳುವ ಸಂದರ್ಭದಲ್ಲಿ ಯಾರು ಮೈ ಮರೆತಿದ್ದಾರೋ, ಮನಸ್ಸನ್ನ ರಾಘವೇಂದ್ರ ತೀರ್ಥರ ಪಾದ ಕಮಲಗಳಲ್ಲಿ ಯಾರು ಬಿಟ್ಟು ಬಿಟ್ಟಿದ್ದಾರೋ, ಯಾರ ಮಾತುಗಳು ಅವರು ಬರೆದಂತಹ ಗ್ರಂಥಗಳ ಅಧ್ಯಯನದಲ್ಲಿ, ಅವರ ಚರಿತ್ರೆಗಳನ್ನ ಕೊಂಡಾಡುವುದರಲ್ಲಿ, ಅವರ ಮಹಾ ತಿಳಿಸುವುದರಲ್ಲಿ ಮೀಸಲಾಗಿದೆಯೋ ಅಂತಹ ವ್ಯಕ್ತಿಗಳ ದರ್ಶನವೇ ನಾವು ಮಾಡಿದ ಪಾಪಗಳ ರಾಶಿಯ ಸಮುದಾಯಕ್ಕೆ ದಾವಾನಲದ ಹಾಗಿದೆ. ಇನ್ನ ರಾಘವೇಂದ್ರ ತೀರ್ಥರ ದರ್ಶನ ಮುಂತಾದಂತಹ ವ್ಯಕ್ತಿಗಳ ಸಾಕ್ಷಾತ್ತಾದ ದರ್ಶನವು ನಮ್ಮ ಪಾಪ ಪರಿಹಾರಕ ಅನ್ನೋ ವಿಷಯದಲ್ಲಿ ಸಂಶಯವನ್ನ ಪಡ್ಲೇಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದ. ಯತ್ ಪಾದ ಕಂಜ ರಜಸ, ಯತ್ ಯಾವ ರಾಘವೇಂದ್ರ ತೀರ್ಥರ ಪಾದ ಕಂಜ ಪಾದ ಕಮಲಗಳ ರಜಸ ಧೂಳಿನಿಂದ ಪರಿಭೂಷಿತಾಂಗಾಹ ಯಾರ ಅವಯವಗಳು ಅಲಂಕೃತವಾಗಿದೆಯೋ, ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ರಾಘವೇಂದ್ರ ತೀರ್ಥರ ಪಾದಕಮಲಗಳೆಂಬ ಪಾದಕಮಲಗಳಲ್ಲಿರುವ ಮಕರಂದದಲ್ಲಿ ಮಧುಪಾಯಿತಾಹ ದುಂಬಿಯ ಹಾಗೆ ಯಾರು ತಮ್ಮ ಮನಸ್ಸನ್ನ ನೆಲೆ ಮಾಡಿದ್ದಾರೋ, ನೆಲೆಗೊಳಿಸಿದ್ದಾರೋ, ಅವರ ಸ್ತೋತ್ರವನ್ನು ಮಾಡುವುದರಲ್ಲಿ ಯಾರು ಅತ್ಯಂತ ಆಸಕ್ತರಾಗಿದ್ದಾರೋ, ಯತ್ ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚಃ ಯಾವ ರಾಘವೇಂದ್ರ ತೀರ್ಥರ ಸ್ತೋತ್ರ ಮಾಡುವ ವಿಷಯದಲ್ಲಿಯೇ ತಮ್ಮ ಮಾತುಗಳನ್ನ ಸವೆಸಿ ಬಿಟ್ಟಿದ್ದಾರೋ ಅಂತಹ ವ್ಯಕ್ತಿಗಳ ದರ್ಶನ, ತದ್ದರ್ಶನಂ ಅಂತಹ ವ್ಯಕ್ತಿಗಳ ದರ್ಶನವು ದುರಿತ ಕಾನನ ದಾವಭೂತಂ, ದುರಿತ ಪಾಪಗಳೆಂಬ ಕಾನನಗಳಿಗೆ ಕಾಡುಗಳಿಗೆ ದಾವಭೂತಂ ದಾವಾನಲದ ಹಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆಯಾಗಿ ಈ 9 ಶ್ಲೋಕದ ಭಾವಾರ್ಥ. ಇದರಲ್ಲೇ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ ಇದೆ. ಹರಯೇ ನಮಃ. ಶ್ರೀಕೃಷ್ಣ. ದಾವಭೂತಂ ಅಂತಂದ್ರೆ ದಾವಾನಲದ ಹಾಗಿದೆ, ಕಾಡ್ಗಿಚ್ಚಿನ ಹಾಗಿದೆ. ಅಂದ್ರೆ ನಮ್ಮ ಪಾಪಗಳು ಕಾಡಿನ ಹಾಗಿದೆ. ಈ ಕಾಡನ್ನ ಸುಟ್ಟು ಹಾಕ್ಲಿಕ್ಕೆ ಕಾಡ್ಗಿಚ್ಚು ಹೇಗೋ ಹಾಗೆ ನಮ್ಮ ಪಾಪಗಳೆಂಬ ಕಾಡನ್ನ ಸುಡಿರುವ ಕಾಡ್ಗಿಚ್ಚಿನ ಹಾಗೆ ಮಹಾತ್ಮರ ದರ್ಶನ ಇದೆ. ಅವರ ದರ್ಶನ ಆಯ್ತು ಅಂದ್ರೆ ನಮ್ಮ ಪಾಪಗಳೆಂಬ ಕಾಡುಗಳೆಲ್ಲ ಸುಟ್ಟು ಬೂದಿಯಾಗಿ ಬಿಡುತ್ತೆ. ಈ ಜೀರ್ಣ ವಾಚ ಅಂತ ಅದಕ್ಕೆ ಅರ್ಥ ಏನ್ ಹೇಳ್ಬೇಕು ಇಲ್ಲಿ? ಅವರ ಮಾತುಗಳು ಮಹಾತ್ಮರ ಸ್ತೋತ್ರವನ್ನ ಮಾಡುವುದರಲ್ಲಿಯೇನೆ ಮೀಸಲಾಗಿದೆ ಅಂತ ಅರ್ಥ. ಸೊ ವಾಚ ಅವರು ಅದನ್ನೇ ಹೇಳ್ತಾ ಇರ್ತಾರೆ ಅಂತ. ಹೌದು. ಮಧುಪಾಯಿತ ಮಾನಸಾಯಿ ಅಂತ ಹೇಳಿ ಅಂದ್ರೆ ಗುರುಗಳೇ, ಯಾರ ಮಾತುಗಳು ಮನಸ್ಸು ಮಧುಪ ಅಂತಂದ್ ಹೇಳಿದ್ರೆ ಜೇನು ನೊಣದಂತೆ ಇದೆಯೋ, ಹೆಜ್ಜೇನು ನೊಣ ಕಮಲದ ಮಕರಂದವನ್ನು ಹೀರುವುದರಲ್ಲಿಯೇ ಆಸಕ್ತವಾಗಿರುತ್ತೆ. ಹಾಗೆ ರಾಘವೇಂದ್ರ ತೀರ್ಥರ ಸ್ತೋತ್ರವನ್ನು ಮಾಡುವುದರಲ್ಲಿಯೇ ಯಾರ ಮನಸ್ಸು ತಲ್ಲೀನವಾಗಿರುತ್ತೋ ಅಂತ ಅರ್ಥ. ಸರಿ, ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರಯೇ ನಮಃ. ಶ್ರೀಕೃಷ್ಣ. ಶ್ರೀನಿವಾಸ. ಮತ್ತೆ ಸೋಮವಾರದ ದಿವಸ ಎಲ್ರು ಸೇರೋಣ. ಹರಯೇ.